ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 2023-24ನೇ ಸಾಲಿನ ವಾರ್ಷಿಕ ಪರೀಕ್ಷೆ ಇನ್ನೇನು ತುಂಬಾ ಹತ್ತಿರ ಬರ್ತಿದೆ. ನಮಗೆಲ್ಲ ಚಿಂತೆ ಆಗ್ತಿರೋದು ವಿಶೇಷವಾಗಿ 5 ಅಂಕಗಳ ಪ್ರಶ್ನೆಗಳು ಯಾವ್ದು ಬರುತ್ತಪ್ಪ, ನೀಲನಕ್ಷೆ ಪ್ರಕಾರನೇ ಬರುತ್ತಾ ಅಥವಾ ಇನ್ಯಾವುದಾದ್ರು ಪಾಠದಿಂದ 5 ಅಂಕದ ಪ್ರಶ್ನೆಗಳನ್ನು ಕೇಳಿಬಿಡ್ತಾರಾ ಅನ್ನೋ ಆತಂಕ ಇದ್ದೇ ಇದೆ. ಯಾಕೆಂದರೆ ಸುಮಾರು 55 ಪ್ರಶ್ನೆಗಳಿದ್ದಾವೆ ಪಾಠದ ಕೊನೆಯಲ್ಲಿ ಇತಿಹಾಸ ಪಠ್ಯಪುಸ್ತಕದಲ್ಲಿ. ಈ ಎಲ್ಲ 55 ಪ್ರಶ್ನೆಗಳನ್ನು ಓದ್ಕೊಂಡವರಿಗೆ ಯಾವುದೇ ಟೆನ್ಷನ್ ಇಲ್ಲ ಬಿಡಿ. ಆದರೆ ಎಲ್ಲರಿಗೂ ಈ ಎಲ್ಲ 55 ಪ್ರಶ್ನೆಗಳನ್ನು ಕಲಿತುಕೊಂಡು ಪರೀಕ್ಷೆಗೆ ಸಿದ್ಧರಾಗೋದು ಅಷ್ಟು ಸುಲಭನೂ ಇಲ್ಲ. ಹಾಗೆ ಈ ಪ್ರಮುಖ ಪ್ರಶ್ನೆಗಳು ಯಾವ್ಯಾವುದು ಅಂತ ಎಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಈ ತಲೆ ಕೆಡಿಸಿಕೊಳ್ಳುವಿಕೆಗೆ ಒಂದು ಉತ್ತರ 5 ಅಂಕಗಳ ಪ್ರಮುಖ ಪ್ರಶ್ನೆಗಳು ಯಾವ್ಯಾವುದು ಅಂತ. ಇದಕ್ಕೆ ಅನೇಕ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ಪ್ರಶ್ನೆಗಳನ್ನು ನಿಮಗೆ ಒದಗಿಸ್ತಾ ಇದ್ದೀನಿ. ಹಲವು ಜಿಲ್ಲೆಗಳಲ್ಲಿ ನಡೆದಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆ, ಮಾದರಿ ಪ್ರಶ್ನೆ ಪತ್ರಿಕೆ ಇವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಈ ಕೆಳಗಿನ 28 ಪ್ರಶ್ನೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದೇ ಆದರೆ ಖಂಡಿತ 100ಕ್ಕೆ 100 ನೀವು 5 ಅಂಕದ ಪ್ರಶ್ನೆಗಳನ್ನು ಬಹಳ ಸುಲಭವಾಗಿ ಉತ್ತರಿಸಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ದ್ವಿತೀಯ PUC ಇತಿಹಾಸ 2023-24 5 ಅಂಕಗಳ ಪ್ರಮುಖ ಪ್ರಶ್ನೆಗಳು? ಮೊದಲನೇದಾಗಿ ಅಧ್ಯಾಯ 1 ಪೀಠಿಕೆ ಬಹಳ ಇಂಪಾರ್ಟೆಂಟು. ಈ ಪಾಠದಲ್ಲಿ 5 ಪ್ರಶ್ನೆ ಇದೆ. 5ನ್ನು ಚೆನ್ನಾಗಿ ಓದ್ಕೊಳ್ಳಿ. 1 ಖಂಡಿತ ಬಂದೇ ಬರುತ್ತೆ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ, ಭಾರತದ ಇತಿಹಾಸದ ವಿಶಿಷ್ಟವಾದ ಲಕ್ಷಣಗಳು, ವಿವಿಧತೆಯಲ್ಲಿ ಏಕತೆ ಭಾರತದ ವಿಶಿಷ್ಟ ಲಕ್ಷಣ, ಪ್ರಾಕ್ತನ ಆಧಾರಗಳ ಮಹತ್ವ ಮತ್ತು ಭಾರತದ ಇತಿಹಾಸ ರಚನೆಯಲ್ಲಿ ವಿದೇಶಿ ಬರವಣಿಗೆಗಳ ಪಾತ್ರ. ಈ 5 ಪ್ರಶ್ನೆಗಳಲ್ಲಿ ಕನಿಷ್ಠ 1 ಪ್ರಶ್ನೆ ನಮ್ಮ ವಾರ್ಷಿಕ ಪರೀಕ್ಷೆಗೆ 100ಕ್ಕೆ 100% ಬಂದೇ ಬರ್ತದೆ. ಇದರಲ್ಲಿ ಯಾವುದು ಬರ್ತದೆ ಅಂತ ನಾವು ಗೆಸ್ ಮಾಡೋದು ತುಂಬ ಕಷ್ಟ. ಹಾಗೆ ಈ 5ಕ್ಕೆ 5 ಕಲ್ತ್ಕೊಂಡ್ಬಿಟ್ರೆ 1 ಪ್ರಶ್ನೆ ನಿಕ್ಕಿ ಆಯಿತು. ಇನ್ನು 3ನೇ ಅಧ್ಯಾಯ ಸಿಂಧೂ ನಾಗರಿಕತೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯ ಲಕ್ಷಣಗಳು ಬಹಳ ಮಹತ್ವವಾದಂತಹ ಒಂದು ಪ್ರಶ್ನೆಗಳಲ್ಲಿ ಒಂದು. ಇದನ್ನು ಚೆನ್ನಾಗಿ ಕಲ್ತಿಟ್ಕೊಳ್ಳಿ. ಒಂದು ವೇಳೆ 1ನೇ ಪಾಠದಿಂದ ಕೇಳಲಿಲ್ಲ ಪ್ರಶ್ನೆನ ಅಂದ್ಕೊಂಡ್ರೆ ಆಗ 3ನೇ ಪಾಠದಿಂದ ಖಂಡಿತ ಪ್ರಶ್ನೆ ಕೇಳ್ತಾರೆ. ಆಗ ಸಿಂಧೂ ನಾಗರಿಕತೆಯ ನಗರ ಯೋಜನೆಯ ಲಕ್ಷಣಗಳು ಬಹಳ ಮಹತ್ವದ ಪ್ರಶ್ನೆ ಆಗತ್ತೆ. ಇನ್ನು ಕುಶಾನರು ಪಾಠದಲ್ಲಿ ಗಾಂಧಾರ ಕಲಾ ಶೈಲಿಯ ಲಕ್ಷಣಗಳು, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಒಂದು ಪ್ರಶ್ನೆಯನ್ನು 5 ಅಂಕಕ್ಕೆ ಕೇಳಬೇಕು ಅಂತ ಅನಿಸಿದಾಗ ನಮಗೆ ಸಿಗುವಂತಹ ಅತಿ ಪ್ರಮುಖವಾದ ಪ್ರಶ್ನೆ ಅದು, ಗಾಂಧಾರ ಕಲಾ ಶೈಲಿಯ ಲಕ್ಷಣಗಳೇನು ಅಂತ. ಇನ್ನು ಮುಂದುವರೆದು ಚೋಳರು ಅಧ್ಯಾಯ 4ನೇ ಅಧ್ಯಾಯದ 6ನೇ ಉಪಘಟಕ, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ, ಆಮೇಲೆ 1ನೇ ರಾಜೇಂದ್ರ ಚೋಳನ ಸಾಧನೆಯನ್ನು ವಿವರಿಸಿ. ಇವೆರಡು ಮಹತ್ವ ಆಗುತ್ತೆ. ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಪಾಠದಲ್ಲಿ 4 ಪ್ರಶ್ನೆ ಇದೆ. ಅದರಲ್ಲಿ ಹೊಯ್ಸಳರಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾರೆ. ಅದರಲ್ಲಿಯೂ ಕೂಡ 2 ಪ್ರಶ್ನೆಗಳು. ವಿಷ್ಣುವರ್ಧನನ ಸಾಧನೆಯನ್ನು ವಿವರಿಸಿ, ಹೊಯ್ಸಳ ಕಲಾ ಶೈಲಿಯ ಅಥವಾ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳನ್ನು ವಿವರಿಸಿ. ಇವೆರಡು ಪ್ರಶ್ನೆಗಳು. ಮರಾಠರ ಏಳಿಗೆಯ ಪಾಠದಿಂದ 1 ಪ್ರಶ್ನೆ. ಶಿವಾಜಿಯ ಆಡಳಿತ, ಬಹಳ ವಿಶೇಷವಾದ ಆಡಳಿತ, ಅಷ್ಟಪ್ರಧಾನರನ್ನು ಒಳಗೊಂಡಂತಹ ಆಡಳಿತ. ಹಾಗೆ ಶಿವಾಜಿಯ ಆಡಳಿತದ ಬಗ್ಗೆ ಒಂದು ಗಮನ ಇರಲಿ. ಬಹಮನಿಗಳು ಮತ್ತು ಆದಿಲ್ಶಾಹಿಗಳು ಪಾಠದಿಂದ ಮಹಮ್ಮದ್ ಗವಾನನ ಸಾಧನೆಗಳನ್ನು ವಿವರಿಸಿ. ಇದು ಕೂಡ ಮಹತ್ವದ ಪ್ರಶ್ನೆ ಆಗುತ್ತೆ. ಚಿಕ್ಕ ಪಾಠ ಇರಬಹುದು, ಒಬ್ಬ ಮಂತ್ರಿ ಅಂತ ನಾವು ಬಿಟ್ಬಿಡೋ ಸಂದರ್ಭ ಇರ್ತದೆ. ಮಹಮ್ಮದ್ ಗವಾನ್ ಅವನ ಸಾಧನೆ ಬಹಳ ಮಹತ್ವದ ಸಾಧನೆ ಆಗಿರ್ತದೆ. ಶಿಕ್ಷಣ ಪ್ರೇಮಿಯಾಗಿದ್ದ ಮಹಮ್ಮದ್ ಗವಾನ್ ಅಂತ ನೋಡ್ತೀವಿ. ಮುಂದುವರೆದು 6ನೇ ಅಧ್ಯಾಯ ಬಹಳ ಮಹತ್ವದ್ದು. ಇದರಲ್ಲಿ 5 ಪ್ರಶ್ನೆ ಇದೆ. ಯಾವುದನ್ನು ಬಿಡದೆ ಓದ್ಕೊಳ್ಳಿ. ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆ, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆ, ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆ, ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು, ಕಬೀರ್ ಮತ್ತು ಗುರುನಾನಕರ ಬಗ್ಗೆ ಟಿಪ್ಪಣಿ ಬರೆಯಿರಿ. ಯಾಕೆಂದರೆ 1ನೇ ಪಾಠ 6ನೇ ಪಾಠ ತುಂಬ ಇಂಪಾರ್ಟೆಂಟ್. ಈ 10 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ನಿಶ್ಚಿತವಾಗಿ ಬಂದೇ ಬರ್ತದೆ. ಅಲ್ಲಿಗೆ ನಮಗೆ 2 ಪ್ರಶ್ನೆಗಳನ್ನು ಬರೆಯೋದಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ. ಈ ಪಾಠದ ಎಲ್ಲ ಪ್ರಶ್ನೆಗಳನ್ನ ಚೆನ್ನಾಗಿ ತಯಾರು ಮಾಡಿಕೊಳ್ಳಿ. ವಿಶೇಷವಾಗಿ ನಾವು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರನ್ನು ಅಧ್ಯಯನ ಮಾಡ್ತೀವಿ. ಕಬೀರ ಮತ್ತು ನಾನಕ್ ಅವರನ್ನು ಎಲ್ಲೋ ಒಂದು ಕಡೆ ಬಿಟ್ಬಿಡೋ ಸಾಧ್ಯತೆ ಇದೆ. ಅದನ್ನು ಕೂಡ ಚೆನ್ನಾಗಿ ಅಧ್ಯಯನ ಮಾಡಿ. ಇನ್ನು ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದಲ್ಲಿ 3 ಪ್ರಶ್ನೆಗಳು. ಪ್ಲಾಸೀಕರಣದ ಕಾರಣ ಪರಿಣಾಮ, ಬ್ರಿಟಿಷರ ವಿರುದ್ಧ ಟಿಪ್ಪುವಿನ ಸಂಘರ್ಷ, ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯ ಬಗ್ಗೆ ವಿವರಿಸಿ. ಈ 3 ಪ್ರಶ್ನೆಗಳ ಬಗ್ಗೆ ತುಂಬ ಚೆನ್ನಾದ ತಯಾರಿ ಇರಲಿ. ಆಧುನಿಕ ಯುಗದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ, ಅದರಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರು,
ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರ ಪಾತ್ರ ಹಾಗೂ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ, ಈ 3 ಪ್ರಶ್ನೆಗಳು. ಆ ನಂತರದಲ್ಲಿ ಭಾರತೀಯ ರಾಷ್ಟ್ರೀಯ ಚಳವಳಿ, ಈ ಪಾಠದಲ್ಲಿರುವ 3 ಪ್ರಶ್ನೆಗಳು. ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸಲು ಕಾರಣವಾದ ಅಂಶಗಳು ಯಾವ್ಯಾವುದು, ಭಾರತೀಯರಲ್ಲಿ ತೀವ್ರಗಾಮಿ ವಿಚಾರಧಾರೆ ಬೆಳೆಯಲು ಕಾರಣಗಳೇನು, ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಪಾತ್ರವೇನು. ಇನ್ನು ಕೊನೆಯದಾಗಿ ಕೊನೆಯ ಅಧ್ಯಾಯ 7ನೇ ಅಧ್ಯಾಯದ 7ನೇ ಉಪಘಟಕ ಕರ್ನಾಟಕದ ಏಕೀಕರಣ ಚಳವಳಿ. ಇದರಲ್ಲಿ 2 ಪ್ರಶ್ನೆಗಳು. ಕನ್ನಡಿಗರನ್ನು ಒಂದುಗೂಡಿಸಿದ ಅಂಶಗಳು ಯಾವ್ಯಾವುದು, ಕರ್ನಾಟಕ ಏಕೀಕರಣ ಚಳವಳಿಯ ಹಂತಗಳು ಯಾವ್ಯಾವುದು ಅಂತ. ಹೀಗೆ 28 ಪ್ರಶ್ನೆಗಳನ್ನು ನಾವಿಲ್ಲಿ ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಈ 28 ಪ್ರಶ್ನೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಖಂಡಿತ ಈ 28 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳು ಪರೀಕ್ಷೆಗೆ ಬಂದೇ ಬರ್ತದೆ ಮತ್ತು ಅದರಲ್ಲಿ 2 ನೀವು ಬರೀಬೇಕಾಗತ್ತೆ. ಬಟ್ ಒಂದು ವಿಷಯ ನೆನಪಿಟ್ಕೊಳ್ಳಿ, ಈ 28ರಲ್ಲಿಯೂ ಮತ್ತೆ ನೀವು ಆಯ್ಕೆ ಮಾಡಿಕೊಂಡಾಗ ವ್ಯತ್ಯಾಸ ಆಗ್ಬೋದು. ಎಲ್ಲ 28 ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ ಹಾಗೂ ಪರೀಕ್ಷೆಯಲ್ಲಿ ಚೆನ್ನಾಗಿ ಉತ್ತರಿಸಿ. ನಿಮ್ಮ ಸ್ಕೋರು 70+ ಆಗಬೇಕು ಅಂತಂದರೆ 5 ಅಂಕ 10 ಅಂಕದ್ದನ್ನು ನೀವು ಕರೆಕ್ಟಾಗಿ ಬರೀಲೇಬೇಕು. ಈ 28 ಪ್ರಶ್ನೆಗಳು ನಿಮ್ಮನ್ನು 70ರ ಮೇಲಿನ ಅಂಕಗಳಿಗೆ ತಗೊಂಡು ಹೋಗ್ತದೆ ಅನ್ನೋ ವಿಶ್ವಾಸದೊಂದಿಗೆ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು. ಟೇಕ್ ಕೇರ್.